ನಾವು ಬ್ಯಾಂಕ್ ಬಿಲ್ಡಿಂಗ್ ಅಂತ ತಯಾರಿ ಮಾಡಿದ್ದಲ್ಲ. ಪ್ರಾರಂಭದಲ್ಲಿ ತಾಂತ್ರಿಕ ಅಭಿಯಂತರೊಂದಿಗೆ ಚರ್ಚೆ ಮಾಡಿದಾಗ ನಮ್ಮ ಹತ್ರ ಸರತ್ತ ಮಾಡ್ರೆ ಬಿಟ್ಟು ಹೋಗುವಾಗ ಒಂದು 12 ಲಕ್ಷ ರೂಪಾಯಿ ದುಡ್ಡು ಇತ್ತು ವರ್ಗ ಒಂದರಲ್ಲಿ. ತಾಂತ್ರಿಕ ಅಭಿಯಂತರದಲ್ಲಿ ಯೋಚನೆ ಮಾಡಿ ನಮ್ಮ ಹತ್ರ ಒಂದು ವರ್ಗ ಒಂದಲ್ಲಿ 12 ಲಕ್ಷ ಇದೆ ಮಾರ್ರೆ, ಈ ವರ್ಷ ಸ್ವಲ್ಪ ದುಡ್ಡು ವರ್ಗ ಒಂದ್ರಲ್ಲಿ ಹಾಕ್ತೇವೆ, ಆಮೇಲೆ 10ನೇ ಹಣಕಾಸು ಹಾಕ್ತೇವೆ. ಬ್ಯಾಂಕಿನವರ ಅನಿಸಿಕೆ ಇತ್ತು, ಆದ್ರೆ ಬ್ಯಾಂಕಿಗೆ ಕೊಡ್ಲಿಕ್ಕೆ ಉದ್ಯೋಗ ಭರವಸೆ ಯೋಜನೆಯಲ್ಲಿ ಅವಕಾಶ ಇಲ್ಲ, ಏನ್ ಮಾಡೋದು ಅಂತ ಕೇಳಿ ಹೀಗೆ ಚರ್ಚೆ ಮಾಡಿದಾಗ ಅವರೊಂದು ಉಪಾಯ ಹೇಳ್ಕೊಟ್ರು. ನೀವು ಉದ್ಯೋಗ ಭರವಸೆ 20 ಲಕ್ಷವನ್ನು ಗುರಿ ಸಾಧನೆ ಮಾಡ್ಕೊಳ್ಳಿ, ಅದನ್ನ ಮತ್ತೆ ಇದು 31 ಲಕ್ಷದಿಂದ ಸೇರಿಸಿ ಈ ಟೆಂಡರ್ ಮುಖೇನ ವಹಿಸಿಕೊಡಿ. ಗುತ್ತಿದಾರ ಯಾರಾದ್ರೂ ಉದ್ಯೋಗ ಭರವಸೆ ಯೋಜನೆ ನರಸಿಂಹನಾಯ್ಕರಂತವ್ರು ಇದ್ದಾರೆ, ಮೇಸ್ತ್ರಿಗಳಿಗೆ ಕೆಲಸ ಕೊಡ್ಲಿ, ಅವರ ಕೂಲಿ ಅವರಿಗೆ ಪಾವತಿ ಆಗತ್ತೆ, ಅದನ್ನ ಉಪಯೋಗ ಮಾಡ್ಕೊಳ್ಬಹುದು. ತದನಂತರ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆಗುತ್ತೆ. ಆವಾಗ ಲೆಕ್ಕ ಪರಿಶೋಧನೆ 24-25 ಸಾಲ ವರ್ಷಕ್ಕೊಮ್ಮೆ ಮಾತ್ರ ಲೆಕ್ಕ ಪರಿಶೋಧನೆ ಇತ್ತು. ಆ ಲೆಕ್ಕ ಪರಿಶೋಧನೆ ಆದ ನಂತರ ಆಸ್ತಿ ನಿಮ್ದು ಗ್ರಾಮ ಪಂಚಾಯತ್ ಆಗುತ್ತೆ, ಅದನ್ನು ಆನಂತರ ಬ್ಯಾಂಕಿಗೆ ಕೊಡಬಹುದು ಅನ್ನುವಂತಹದ್ದನ್ನ ಸಲಹೆಯನ್ನು ಕೊಟ್ಟು ಸತ್ಯವನ್ನ ಮುಂದೆ ಇಡ್ತಾ ಇದ್ದೇನೆ. ನಾವು ಅದನ್ನ ಅವರು ಕೊಟ್ಟ ಸಲಹೆಯನ್ನ ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಒಪ್ಪಿಗೆಯನ್ನು ಪಡ್ಕೊಂಡಿವಿ. ನಮ್ಗೇನು ಆತರ ಇದ್ದಿಲ್ಲ, ಇತ್ತು ಇಷ್ಟು ಬೇಗ ಗ್ರಾಮ ಪಂಚಾಯತ್ ಬ್ಯಾಂಕಿಗೆ ಕೊಡ್ಬೇಕನ್ನುವಂಥದ್ದು. ಆದ್ರೆ ನನ್ನ ಅವಧಿಯಲ್ಲಿ ಅಥವಾ ನಮ್ಮೆಲ್ಲರ ಅವಧಿಯಲ್ಲಿ ಪಂಚಾಯತಿಗೆ ಒಂದು ಪರ್ಮನೆಂಟ್ ಆದ ಆದಾಯ ಬರತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಆ ನಿರ್ಣಯವನ್ನು ಕೈಗೊಂಡು ಕುಮಾರದಾಸ್ ಹೇಳಿದ್ದು ಸತ್ಯ. ಆದ್ರೆ ಆವಾಗ ಅಂದು ಈ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಪರಿಕಲ್ಪನೆ ನಮಗೆ ಇದ್ದಿಲ್ಲ. ಹಾಗೆ ಮುಂದುವರಿದು NREG ಗುತ್ತಿಗೆದಾರರು ಕಾಗದ ಕೊಟ್ಟರು, NREGಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅಸಾಧ್ಯ ಆಗ್ತಾ ಇದೆ, 20 ಲಕ್ಷ ರೂಪಾಯಿ ಗುರಿ ಮುಟ್ಲಿಕ್ಕೆ ಅಸಾಧ್ಯ ಅನ್ನುವಂಥ ಮಾತನ್ನು ಹೇಳಿದ್ರು. ಲೆಟರ್ ಕೊಟ್ರು, 2 ಸರಿ ಕಾಗದ ಕೊಟ್ಟರು ಗ್ರಾಮ ಪಂಚಾಯತ್ಗೆ. ನಾವಾಗ 2 ಸರಿ ನಿರ್ಣಯ ಮಾಡಿದ್ದೇವೆ, NREGನ ಕೈ ಬಿಡುವುದು ಅಲ್ಲಿ ನಿರ್ಣಯವನ್ನು ಕೂಡ ಮಾಡಿದ್ದೆ. ಬಾಕಿ ಮೊತ್ತವನ್ನ ಗ್ರಾಮ ಪಂಚಾಯತ್ನಿಂದ ಮುಂದಿನ ಸಾಲಿನಲ್ಲಿ ಭರಿಸೋದು ಅಥವಾ ಶಾಸಕರ ಅನುದಾನದಿಂದ ಭರಿಸೋದು, ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಭರಿಸುವಂತ ನಿರ್ಣಯವನ್ನು ಕೂಡ ಮಾಡಿದೆ. ಈ ತರನಾಗಿ ಏನಾಯ್ತು, ಕಟ್ಟಡ ಪ್ರಗತಿ ಕೊಂಡಿತ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಗುತ್ತಿಗೆ ತೆಗೆದುಕೊಂಡವರು ಸ್ವಲ್ಪ ಸದೃಢರು. ಇವತ್ತು ಅವರು ಇಲ್ಲ, ಶಿವಮೊಗ್ಗ ಹೋಗಿದೆ. ನಾನು ಬರ್ಬೇಕಂತ ಕೇಳ್ಕೊಂಡೆ, ಅವರು ಶಿವಮೊಗ್ಗದಲ್ಲಿ ಕೆಲಸ ಆಗ್ತಿದೆ. ಅವರು ನನ್ನ ಒತ್ತಾಸೆಯ ಮೇರೆಗೆ ಇಲ್ಲಿ ಟೆಂಡರ್ ಹಾಕಿದ್ದು. ಇಷ್ಟು ದಿವಸ ಮತ್ತೆ ಡಿಲೇ ಆಗ್ಲಿಕ್ಕೆ ಕಾರಣ ಬೇರೆ ಬೇರೆಗಳಿದೆ. ಟೆಂಡರ್ ಅಂದಾಜು ಪಟ್ಟಿ ಆಗ್ಬೇಕು, ತಾಂತ್ರಿಕ ಮಂಜೂರಾತಿ ಆಗ್ಬೇಕು, ಆಡಳಿತಾತ್ಮಕ ಮಂಜೂರಾತಿ ಆಗ್ಬೇಕು, ಹೀಗೆ ಹಲವಾರು ಕಾರಣದಿಂದ ಮಳೆಗಾಲ ಬಂತು, ಕಟ್ಟಡ ಸ್ವಲ್ಪ ತಡವಾಯಿತು. ಆದ್ರೆ ಉದ್ಯೋಗ ಭರವಸೆ ಯೋಜನೆಯಲ್ಲಿ 3,87,600 ರೂಪಾಯಿ ಕೂಲಿಕಾರರಿಗೆ ಪಾವತಿ ಆಗಿದೆ. ಬಿಟ್ರೆ ಏನೋ ಸಪ್ಲೈ ಬಿಲ್ ಬರೀಲಿಕ್ಕೆ, ಏನು ಮೆಟೀರಿಯಲ್ ಬರೀಲಿಕ್ಕೆ MB ತಗೊಂಡು ಇಂಜಿನಿಯರ್ ಹೋಗಿದ್ದಾರೆ. ಆ ಹಂತದಲ್ಲಿ ತಾಲೂಕು ಪಂಚಾಯತ್ನ ಒಂದು ಲೆಟರ್ ಬಂತು, ಏನು ಉದ್ದೇಶಿತ ಕಾಮಗಾರಿ ಉದ್ದೇಶಕ್ಕೆ ಬಳಸ್ಕೊಳ್ಬೇಕು ಅನ್ನೋಂಥದ್ದು, ಇಲ್ಲಿ ರಿಕವರಿ ಬರುತ್ತೆ ಅಂತೇಳಿ ಜಿಲ್ಲಾಧಿಕಾರಿ ಅವರಿಂದ ಬಂತು, CSC ಅವರಿಂದ ಬಂತು. ಆವಾಗ ಅಥವಾ ಆಲೋಚನೆ ಮಾಡಿದ್ರೆ ನಮ್ಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ತಗೊಂಡ್ರಿ, ಗ್ರಾಮ ಪಂಚಾಯತ್ ಉದ್ಯೋಗ ಮಾರ್ಗ ಯೋಜನೆಯನ್ನ ಕೈ ಬಿಡುವುದು, ಒಂದು ವೇಳೆ 3,87,600 ರೂಪಾಯಿ ಉಸುಲಾತಿಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮುಂದಿನ ದಿನಗಳಲ್ಲಿ ಬಂದರೆ ಗ್ರಾಮ ಪಂಚಾಯತ್ ಭರಿಸುವುದು ಅನ್ನುವಂತ ನಿರ್ಣಯವನ್ನು ತೆಗೆದುಕೊಂಡು ಇದಕ್ಕೆ ಕಡಿಮೆ ಆಗುವ ಮೊತ್ತಕ್ಕೆ ಶಾಸಕರ ಅನುದಾನವನ್ನು ಕೋರುವುದು ಮತ್ತು ಮುಂದಿನ ಸಾಲಿನ ವರ್ಗವನ್ನು ಮತ್ತು 10ನೇ ಹಣಕಾಸು ಬರೆದುಕೊಳ್ಳುವುದಂತೂ ಕಳೆದ ತಿಂಗಳಲ್ಲಿ ನಿರ್ಣಯವನ್ನು ಕೂಡ ಮಾಡಿದೆವು. ಈ ಕಾಗದ ಬಂದ ಮೇಲೆ ನಿರ್ಣಯವನ್ನು ಮಾಡಿದೆವು, ಮೊದಲು ಕೂಡ ನಿರ್ಣಯ ಆಗಿತ್ತು. ಆಗ ತಮ್ಮ ನೋವಾಯ್ತು ಮನಸ್ಸಿಗೆ. ಆದ್ರೂ ಉದ್ದೇಶ ನಮ್ದು ಕೆಟ್ಟದಾಗಿರ್ಲಿಲ್ಲ. ನಾನು ಎಣಿಸ್ಕೊಂಡೆ, ನಾನಿಂದು ಇದು ಕೊನೆಯ ಅವಧಿ, ಇನ್ನು ಈ ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ನಾನು ಬರೋದಿಲ್ಲ. ನನ್ನ ನಾಯಕರಲ್ಲಿ ಆ ವಿಷಯ ತಿಳಿಸಿದ್ದೆ. ಆದ್ರೆ ನಾನು ಹೋಗಿ ಮನೆಯಲ್ಲಿ ಆರಾಮಿರ್ಬೋದು. ಇದರಲ್ಲಿ 2 ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇದರಲ್ಲಿ ನನ್ನೊಂದಿಗೆ ಭಾಗಿಯಾಗಿದ್ದಾರೆ. ಈ ಹಣ ಪಾವತಿಯಲ್ಲಿ ಏನು ಕೂಲಿಕಾರರಿಗೆ 3,87,600 ರೂಪಾಯಿಗಳು
ತೊಂದರೆ ಇಲ್ಲ, ತುಂಬಾ ಖುಷಿಯಿಂದ ಮಾತಾಡ್ತೇವೆ. 3,82,600 ರೂಪಾಯಿ ಏನು ಕೂಲಿಗಾರರಿಗೆ ಪಾವತಿ ಆಗಿದೆ, ಅದು ಗ್ರಾಮ ಪಂಚಾಯತ್ ಬರ್ಸೋದು ಬೇಡ ಅನ್ನುವಂಥದ್ದು ನನ್ನ ಮನಸ್ಸು, ನನ್ನ ಅಂತರಾತ್ಮ. ಯಾಕಂದ್ರೆ ಇಬ್ಬರು ಪಿಡಿ ಅವರುಗಳಿಗೆ ಮೇಲೆ ಅವರು ಸಂಬಳದಲ್ಲಿ ಜೀವನ ಸಾಗಿಸುವವರು, ಅವರಿಗೆ ಏನು ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ನಾನು ಸ್ವಂತ ನಿರ್ಣಯಗಳನ್ನ ಕೈಗೊಂಡು, ನನ್ನ ಸ್ವಂತ ನಿರ್ಣಯ ಅದು, ಯಾರು ಗ್ರಾಮ ಪಂಚಾಯತ್ ಸಹ ಸದಸ್ಯರಲ್ಲಾಗಲಿ ಅಭಿವೃದ್ಧಿ ಅಧಿಕಾರಿಗಳಲ್ಲಾಗಲಿ ಅಥವಾ ಮೇಲಧಿಕಾರಿಗಳ ಗಮನಕ್ಕೆ ತಂದು ನಾನು ನಿರ್ಣಯಗಳನ್ನ ತೆಗೆದುಕೊಂಡಿರುವುದಲ್ಲ. ನಾನೊಂದು ಟಿಪ್ಪಣಿಯನ್ನು ಕೊಟ್ಟೆ, ನಾನೊಂದು ಟಿಪ್ಪಣಿಯನ್ನು ಬರೆದೆ, ಯಾರಿಗೆ ಅಧ್ಯಕ್ಷರ ಟಿಪ್ಪಣಿ ಅಂತೇಳಿ ಪಿಡಿ ಅವರವರಿಗೆ ಬರೆದೆ. ಆ ಟಿಪ್ಪಣಿಯಲ್ಲಿ ನಾನು ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ. ಗ್ರಾಮ ಪಂಚಾಯತ್ ನಿಂದ ತೆಗೆದುಕೊಂಡ ನಿರ್ಣಯಗಳನ್ನು ಗ್ರಾಮ ಪಂಚಾಯತ್ ಬರೆಸಿ ಒಂದು ತೆಗೆದುಕೊಂಡ ನಿರ್ಣಯಗಳನ್ನು ಕೂಡ ಪ್ರಸ್ತಾಪ ಮಾಡಿದೆ. ಮುಂದುವರೆದು ಯಾರಿಗೂ ನನ್ನಿಂದ ತೊಂದರೆ ಆಗಬಾರ್ದು, ಅಧಿಕಾರಿಗಳಿಗೆ ಅನ್ನುವಂತ ಅಥವಾ ಪಂಚಾಯತಿಗೆ ನನ್ನ ವಲಯದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ತೀರ್ಮಾನ ತೆಗೆದುಕೊಂಡು ದಿನಾಂಕ 3/2/26 ನನ್ನ SP ಖಾತೆ ಹೆಬ್ರಿ ಬ್ಯಾಂಕ್ ಖಾತೆ ಚೆಕ್ ನಂಬರ್ 000 ಚೆಕ್ ನಂಬರ್ 00006 ಅಂತೆ 3,82,760 ರೂಪಾಯಿಯನ್ನ ನನ್ನ ಸ್ವಂತ ಹಣದಿಂದ ಬಳಸಿ ವರ್ಗವರ್ಗದ ಖಾತೆಗೆ ಜಮಾ ಮಾಡಿದ್ದೇನೆ. ಅದರಲ್ಲಿ ಕಂಡೀಷನ್ ಹಾಕಿದ್ದೇನೆ, ಸಾಮಾಜಿಕ ಆಡಿಟ್ ಲೆಕ್ಕ ಪರಿಶೋಧನಾ ಸಂದರ್ಭದಲ್ಲಿ ಉಸುಲಾತಿಗೆ ಬಂದಲ್ಲಿ ಆ ಹಣವನ್ನು ಬಳಸಿಕೊಳ್ಳುವುದು, ಉಸುಲಾತಿಗೆ ಬರದೇ ಇದ್ದಲ್ಲಿ ಆ ಹಣವನ್ನ ನನಗೆ ವಾಪಸ್ ಕೊಡುವ ಅನ್ನುವ ಷರತ್ತಿನೊಂದಿಗೆ ನಾನು ಹಣವನ್ನ ಪಾವತಿ ಮಾಡಿದ್ದೇನೆ. 99% ಉಸುಲಾತಿಗೆ ಬರ್ತದೆ ಅನ್ನುವಂಥದ್ದು ನನಗೆ ಗೊತ್ತಿತ್ತು, ಅದು ಬೇರೆ ವಿಷಯ. ಮುಂದುವರೆದು ಗೋಡಾರಿಗಳು ತಪ್ಪು ಕೆಲಸ ಮಾಡಿದ್ರು, ಸಣ್ಣದೊಂದೊಂದು ಸಣ್ಣ ತಪ್ಪು ಮಾಡಿಲ್ಲ, ನಾನು ದೊಡ್ಡ ತಪ್ಪು ಮಾಡಿಲ್ಲ, ನಾನು ಮಾಡಿದ್ದೆಲ್ಲ ಸರಿಯಾಗಿದೆ. ಏನು ತಪ್ಪು ಮಾಡಿ ಕಾನೂನಿನಲ್ಲಿ ತಪ್ಪಂತ ತೋರಿದ್ರು ಕೂಡ ಅದನ್ನ ರೆಕ್ಟಿಫಿಕೇಶನ್ ಮಾಡುವಷ್ಟು ಎಲ್ಲ ವ್ಯವಸ್ಥೆಗಳನ್ನ ನಾನು ಇವತ್ತು ಮಾಡಿಕೊಂಡು ಗ್ರಾಮಸ್ಥರ ಮುಂದೆ ನಿಂತಿದ್ದೇನೆ. ನನಗೇನು ಬೇಸರ ಇಲ್ಲ, ನಾನು ಅಗರ್ಭ ಶ್ರೀಮಂತನೇನಲ್ಲ, ನಾನು ವೃತ್ತಿಯಿಂದ ನಿವೃತ್ತಿ ಆಗಿದ್ದೇನೆ, 3 ವರ್ಷ ಆಯ್ತು. ಯಾವ ಸಂಪಾದನೆ ನನಗಿಲ್ಲ, ಇರೋದು ಅಡಿಕೆ ತೋಟ. FD 1 ರೂಪಾಯಿ FD ಇದೆ ಅಂತ ನೀವೆಲ್ಲ ತೋರಿಸಿ ಕೊಟ್ರೆ ನೀವು ಹೇಳಿದಾಗ ಕೇಳ್ಕೊಂಡು ನಾನು ಇರ್ತೇನೆ. ತೆರೆದ ಪುಸ್ತಕ, ನಿಮ್ಮೆಲ್ಲರೂ ಸುಳ್ಳು ಹೇಳುವ ಅವಶ್ಯಕತೆ ನನಗಿಲ್ಲ, ಬಡ್ಡಿ ಹಣ ನನ್ನ ಹತ್ರ ಇಲ್ಲ. ಆದರೆ ನನ್ಗೆ ಒಳ್ಳೆ ಒಂದು ಮಗಳು, ಒಂದು ಅಳಿಯ ಸಿಕ್ಕಿದ್ದಾರೆ, ಅದೇ ಸಾಕು, ಅದೇ ನನ್ನ ಆಸ್ತಿ, ಅದೇ ನನ್ನ ಬಡ್ಡಿ ಹಣ ಅಂತ ನಾನು ತಿಳ್ಕೊಳ್ತಾರೆ. ಹಾಗೆ ಇದು NRD ಬಗ್ಗೆ ನನ್ನ ಉತ್ತರ. ಕುಮಾರದಾಸ್ ಅವರೇ, ತಪ್ಪಿದ್ರೆ ತಿದ್ದುಕೊಳ್ಳಿಕ್ಕೆ ರೆಡಿ ಇದ್ದೇನೆ. ಹಾಗೆ ಮುಂದುವರಿದು ಸಮಾಜದಲ್ಲಿ ಹೇಗೆ ಬದುಕಬೇಕು, ಸಮಾಜದಲ್ಲಿ ಹೇಗೆ ಇರಬೇಕು ಅನ್ನುವಂತ ಕಳಿಸಿಕೊಟ್ಟವರು ನನ್ನ ಗುರುಗಳು. ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಾನು ನಡೀತಾ ಇದ್ದೇನೆ. 1 ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ. 37 ವರ್ಷ ಸುದೀರ್ಘ ನನ್ನ ಜೀವನ ಅವರೊಟ್ಟಿಗೆ ಕಳೆದಿದ್ದೇನೆ. ಆತ್ಮವಿಶ್ವಾಸ ಇದೆ, ಆತ್ಮಧೈರ್ಯ ಇದೆ. ಇದು ದುಃಖ ಅಲ್ಲ, ಖುಷಿಯಿಂದ ಪಿಂಡಲ್ಲಿ ಬಾಷ್ಪಾಂಜಲಿ, ಅವರೊಟ್ಟಿಗೆ ಇದ್ದದ್ದಕ್ಕೆ ಬಾಷ್ಪಾಂಜಲಿ ಬರ್ತಾ ಇದೆ. ಆದ್ರೆ ನಾನು ಒಂದು ಹೇಳ್ತಾ ಇದ್ರು, ಯಾವಾಗ್ಲೂ ಹೇಳೋದು, ಸಮಾಜ ಯಾರನ್ನ ನಂಬೇಕಂತ ಹೇಳಿದ್ರೆ ಅವನ ಮನೆಯಲ್ಲಿ ಸರಿ ಇರ್ಬೇಕು, ಅವನ ಕುಟುಂಬದಲ್ಲಿ ಸರಿ ಇರ್ಬೇಕು. ಎಷ್ಟು %? 70% ಸರಿ ಇದ್ರೆ ಸಮಾಜ ಅವನು ನಂಬೋದಂತೆ. ಆದ್ರೆ ಇವತ್ತು ನನ್ನ ಮೇಲೆ ಆಪಾದನೆ ಮಾಡತಕ್ಕಂತ ಮಾಡ್ತಿರುವವರು ಅವರ ಮನೆಯಲ್ಲಿ ಸರಿ ಇಟ್ಟುಕೊಳ್ಳಿ, ಫಸ್ಟ್ ಅವರ ಕುಟುಂಬವನ್ನು ಸರಿ ಇಟ್ಟುಕೊಳ್ಳಿ. ಏನು ಅವರು 11 ಜನ ಮಕ್ಕಳಿದ್ದಾರೆ, ಅವರಲ್ಲೇ ಇವರ ಮೇಲೆ ಅಸಮಾಧಾನ ಇದೆ. ಅವರ ಸಮಾಜವೇ
ಅವರನ್ನು ನಂಬ್ತಾ ಇಲ್ಲ. ಅಂತ ಪರಿಸ್ಥಿತಿ ಇಲ್ಲಿರತಕ್ಕಂತಹ ಕೆ ಅನ್ನೋರು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ತಾನೆಷ್ಟು ಸರಿ ಇದ್ದೇನೆ, ತಾನೆಷ್ಟು ಜನರಿಗೆ ನೆರವಾಗಿದ್ದೇನೆ, ತಾನೆಷ್ಟು ಜನರಿಗೆ ಜೀವನ ಕೊಟ್ಟಿದ್ದೇನೆ. ಪಾಪ ಮುಸ್ಲಿಂ ಮಹಿಳೆ ಏನು ಒಂದು ಕೋಳಿ ಅಂಗಡಿ ಇಟ್ಕೊಂಡಿರ್ತೀವಿ ಒಂದು ಬಿಲ್ಡಿಂಗ್ ಅಲ್ಲಿ ಇದ್ದೇವೆ. ನನಗೂ ಕೂಡ ಸಹಾಯ ಮಾಡಕ್ ಆಗಿಲ್ಲ. ಗುರುಪ್ರಸಾದ್ ಶೆಟ್ಟಿ ಅವರು ಪದೇ ಪದೇ ಹೇಳೋದು ಏನಾದ್ರೂ ಮಾಡೋಣ ಅಂತ. ಹಿಂದಿರತಕ್ಕಂತಹ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಕೂಡ ನನ್ನ ಕರೆದೇ ಹೇಳಿದ್ರು, ಶೆಟ್ಟಿ ಎಲ್ಲಾದ್ರೂ ಒಂದು ಅವಕಾಶ ಮಾಡಿಕೊಡಿ ಅವರಿಗೆ ಅಂತ ಹೇಳಿ. ಆದ್ರೆ ಈ ಮನುಷ್ಯ ತನ್ನಲ್ಲಿರ್ತಕ್ಕಂಥ ತನ್ನ ಶೆಡ್ಡು ಆ ಕಡೆ ಇರುವಂತದ್ದು ಅಲ್ಲಿಂದ ಒದ್ದು ಓಡಿಸಿದ್ರು. ಆ ಶಾಪ ತಟ್ಟದಿರ್ತದೆ ಇವರಿಗೆ. ಹಾಗೆ ಸುಖ ಸುಮ್ಮನೆ ಬೇರೆಯವರ ಮೇಲೆ ಮಾನಹಾನಿ ಮಾಡತಕ್ಕಂತ ಏನು ಹೇಳ್ತಾರೆ, ಏನ್ ನಾವು ತೆಗೆದುಕೊಂಡ ತೀರ್ಮಾನ ಹೇಳಿ. ಒಂದು ಕಡೆ ಕೇಂದ್ರ ಸರ್ಕಾರದ ಸಂಸ್ಥೆ ಬ್ಯಾಂಕ್ ಆಫ್ ಬರೋಡ, ಒಂದು ಕಡೆ ರಾಜ್ಯ ಸರ್ಕಾರದ ಸಂಸ್ಥೆ ಗ್ರಾಮ ಪಂಚಾಯತ್ ಹಾಲಾಡಿ, ಇದರ ಮಧ್ಯೆ ಒಳ ಒಪ್ಪಂದ ಮಾಡಿಕೊಂಡು ಹಣ ಹೊಡಿಲಿಕ್ಕೆ ನನ್ಗೆ ಏನಿದೆ? ನನಗೆ ಆ ದೌರ್ಭಾಗ್ಯ ದೇವರು ಕೊಟ್ಟಿಲ್ಲ. ನನಗೆ ಬದುಕಲಿಕ್ಕಾಗುವಷ್ಟು ವ್ಯವಸ್ಥೆ, ನನ್ನ ಅಚ್ಚುಕಟ್ಟಾಗಿ ಬದುಕಲಿಕ್ಕಾಗುವಷ್ಟು ವ್ಯವಸ್ಥೆ ನನಗೆ ದೇವರು ಕೊಟ್ಟಿದ್ದಾನೆ. ಸಂತೃಪ್ತಿ ಇದೆ, ಸಂತೃಪ್ತಿಯಿಂದ ಜೀವನ ನಡೆಸ್ತಾ ಇದ್ದೇನೆ. ಆದ್ರೆ ನನಗೆ ತಪ್ಪು ಚುಕ್ಕೆ ಬಂದಾಗ 38 ವರ್ಷ ನನ್ನೊಟ್ಟಿಗಿದ್ದಂತ ನಾಯಕರಿಗೆ ತಾಗಬಾರ್ದು. ಅವರೊಟ್ಟಿಗೆ 38 ವರ್ಷ ಇದ್ದ ಏನೇನೋ ಮಾಡ್ಕೊಂಡು ಹೋದ ಅನ್ನೋಂಥ ಭಾವನೆಗಳು ಸಮಾಜದಲ್ಲಿ ಬರಬಾರ್ದು. ಅವ್ರಿಗೆ ಗೊತ್ತಿದೆ, ನಮ್ಮ ಪಂಚಾಯತ್ ಸದಸ್ಯರಿಗೆ ಗೊತ್ತಿದೆ, ಅದು ಬರಬಾರ್ದು. ಮತ್ತೆ ಪಿಡಿಒ ಅವರ ಏನು ಇಬ್ರು ಪಿಡಿಒ ಅವರು ಭಾಗಿಯಾಗಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬಾರ್ದು ಅನ್ನೋಂಥ ದೃಷ್ಟಿಯಿಂದ ನಾನು ನನ್ನ ಸ್ವಂತ ಹಣವನ್ನ ಇದಕ್ಕೆ ಬರ್ಸಿದ್ದೇನೆ. ಅದ್ರ ಬಗ್ಗೆ ಒಂದೆಚ್ಚು ಬೇಸರ ಇಲ್ಲ. ಹಣ ಕಟ್ಟಿದ ಬಗ್ಗೆ ನಾನು ತೃಪ್ತಿ ಇದೆ. ಆ ಹುದ್ದೆಯಲ್ಲಿ ಇದ್ದಾಗ ಆ ಹುದ್ದೆಗೆ ನಿಷ್ಠನಾಗಿ ಚುಕ್ಕೆ ಬಾರದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿರೋದು ನನ್ನ ಕರ್ತವ್ಯ. ನಾನು ಮನೆಯಲ್ಲಿ ಆರಾಮಿರೋದು, ಪಿಡಿಒರಲ್ಲಿ ಟೆನ್ಷನ್ ಇರೋದು, ಮುಂದಿನ ದಿನದಲ್ಲಿ ಅದಾಗಬಾರ್ದು ಅನ್ನೋಂಥ ಜೊತೆಯಿಂದ ಆ ನಿರ್ಧಾರ ತಗೊಂಡೆ. ಅನ್ನೋರು ಎಷ್ಟು ಸರಿ ಇದ್ದಾರೆ ಅನ್ನೋಂಥ ಪ್ರಶ್ನೆ, ಅದಕ್ಕೆ ಉತ್ತರ ನಾನು ಈಗ ಕೊಡಲ್ಲ. ಕಾಲ ತತ್ವೇ ನಮ್ಮ ಕಾಲ ಎಲ್ಲರಿಗೂ ಉತ್ತರ ಕೊಡುತ್ತೆ, ಯಾರು ಶಾಶ್ವತರಲ್ಲ. ಕಾಲ ಎಲ್ಲರಿಗೂ ಉತ್ತರ ಕೊಡುತ್ತೆ. ಕಾಲ ಬಂದಾಗ ಉತ್ತರ ನಿರೀಕ್ಷಿಸೋಣ ಮಾತನಾಡ್ತಾ ಆನೊಟ್ಟಿಗೆ ಒಬ್ಬ ರಾಜೇಶ್ ಅಂತ ಬಂದ ಆ ವಿಡಿಯೋದಲ್ಲಿ. ಅವನ ವಿಷಯ ಹೇಳಬಾರ್ದು, ಅಷ್ಟು ದೊಡ್ಡ ವ್ಯಕ್ತಿ ಕೂಡ ಅಲ್ಲ. ಆದ್ರೆ ಆ ಎತ್ತಿ ಆಗಿದೆ ಒಂದು ಹೇಳ್ತೀನಿ. ಆ ಹುಡುಗನಿಗೆ 12,000 ರೂಪಾಯಿ ಬಾಡಿಗೆಗೆ 18,000 ರೂಪಾಯಿ ಬಾಡಿಗೆ ಬಿಲ್ಡಿಂಗ್ ತಗೊಂಡ ಹೋಟೆಲ್ ನೆಟ್ಲಿಕ್ಕೆ. ಸರೋದ ಮೇಡಮ್ ಮೊನ್ನೆವರೆಗೂ ಅದನ್ನೇ ಹೇಳ್ತಾ ಇದ್ರು. ಕಡೆ ನಾನು ಸಾಧು ಅವರ ಅಧ್ಯಕ್ಷ ಒಂದು ತೀರ್ಮಾನ ತಗೊಂಡಿದ್ದೆ. ನನ್ನ ಊರ್ನವ್ರು ಚಾರೋಡಿಯವರು ಪಾಪ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಕರೆದು ರಿಯಲ್ ಮಾಡಿ ಅವನ ಅಮ್ಮನ ಹೆಸರಿಗೆ ಕಡಿಮೆ ಬಾಡಿಗೆ ಕೊಟ್ಟೆ. ಅದು ಕೂಡ ಕಾನೂನು ಬಾಹಿರ ಅಲ್ಲ. ನೀವು ಮಾಡಿದಾಗ ನಾನೊಂದು ಮಾಡಿದ್ದೆ ಅಂತ ಇಟ್ಕೊಳ್ಳಿ. ನೀವು ಮಾಡಿದಾಗ ಕೆಲವೊಮ್ಮೆ ನಾನೊಂದು ಮಾಡಿದ್ರೆ ಅಲ್ಲ ಬೆಣ್ಣೆ ಮಾಡಿದ್ದು ಬಾಹಿರ ಅಲ್ಲ, ಬೆಣ್ಣೆ ಮಾಡಿದ್ದು. ಅವನು ನನಗೆ ಉಪದೇಶ ಕೊಡುವಂಥವ್ರು. ಅವನ ಕಾಲ ಬುಡದಲ್ಲಿ ಅವನೆಲ್ಲ ಕೂತಿದ್ದಾನೆ, ಅವನೆಲ್ಲ ಶೆಡ್ ಕಟ್ಟಿಕೊಂಡಿದ್ದಾರೆ. ಅವನ ಕಾಲ ಮೇಲೆ ಕಾಲ ಅವನೇ ಕಲ್ಲನ್ನು ಅವನೇ ಹತ್ಕೊಳ್ಳುವಂತ ಪರಿಸ್ಥಿತಿ ಅವನಲ್ಲಿದೆ. ಅವನ ವಿಷಯ ಬಿಟ್ಬಿಡಿ. ಅನ್ನೋದು ಮುಂದಿನ ದಿನಗಳಲ್ಲಿ ಆ ಭಗವಂತ ಸದ್ಬುದ್ಧಿ ಅನ್ವರಿ ಕೊಡ್ಲಿ. ಏನಾದ್ರೂ ಸಮಾಜಕ್ಕೆ ಏನಾದ್ರೂ ಒಳ್ಳೆ ಕೆಲಸ ಮಾಡುವ ಭಾಗ್ಯತೆ ಶ್ರೀದೇವರು ಕರುಣಿಸಲಿ. ಈ ವಿಖ್ಯಾತ ಮನಸ್ಸು ಅವರ ಹೃದಯದಿಂದ ದೂರ ಹೋಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನೀವೆಲ್ಲ ಬಂದಿದ್ದೀರಿ. ತುಂಬಾ ಸಂತೋಷ ಆಗಿದೆ. ನನಗೊಂದು 2 ಅವಕಾಶ. ಒಂದು ಇದ್ರ ಬಗ್ಗೆ ಬ್ಯಾಂಕ್ ಬಿಲ್ಡಿಂಗ್ ಸ್ಪಷ್ಟೀಕರಣ ಕೊಡ್ಲಿಕ್ಕೆ, ಮತ್ತೆ ಬ್ಯಾಂಕ್ ಬಿಲ್ಡಿಂಗ್ 100ಕ್ಕೆ 100 ಇಲ್ಲಿ ಮಾಡಿ ಮಾಡ್ತೇವೆ. ಅದ್ರ ಬಗ್ಗೆ ಯಾರಿಗೂ ಅನುಮಾನ ಬೇಡ. ಯಾಕಂದ್ರೆ ಶಾಸಕರಾದ ಕಿರಣ್ ಪೌರ್ಗರ್ ಆಶ್ವಾಸನ ಕೊಟ್ಟಿದ್ದಾರೆ. ಏನಾರಿಗೆ ಕಡಿಮೆ ಆಗುವ ಮೊತ್ತವನ್ನು ಅವರು ಕೊಡ್ತೇನೆ ಅಂತ ಮನಸ್ಸನ್ನು ಮಾಡಿದ್ದಾರೆ. ಹಾಗಾಗಿ ಅಥವಾ ಒಂದು ವೇಳೆ ಅದು ಸಹಕಾರದಿಂದಲೇ ಮುಂದಿನ ಬರ್ತಕ್ಕಂಥ ನನ್ನ ಸನ್ಮಿತ್ರ ಯಾರಾದ್ರೂ ಬಾಡಿಯಲ್ಲಿ ಬರ್ಬೋದು. ನಾನು ಈಗಾಗಲೇ 3 ಸರಿ ನಿರ್ಣಯ ಮಾಡಿದ್ದೇನೆ. ಒಂದಲ್ಲ, ಕಾಂಕ್ರೀಟ್ ಮೇಲೆ ಕಾಂಕ್ರೀಟ್ ಮಾಡಿ 3 ನಿರ್ಣಯ ಮಾಡಿದ್ದೇನೆ. ನಾಡ್ದು ಪುನಃ ಸಾಮಾನ್ಯ ಸಭೆ ಇದೆ 13 ಮೇಡಮ್. 13 ಸಾಮಾನ್ಯ ಸಭೆಯನ್ನು ಪುನಃ ನಿರ್ಣಯವನ್ನು ಮಾಡ್ತೇನೆ.
ಗ್ರಾಮ ಪಂಚಾಯತ್ ಮುಂದಿನ ಕಡಿಮೆ ಆಗುವ ಮೊತ್ತವನ್ನು ಬರೆಸಿಕೊಂಡು ಗುತ್ತಿಗೆದಾರರಿಗೆ ಹಣವನ್ನು ಪಾವತಿಸಲು ನೀನಾನು ಮಾಡ್ತೇನೆ. ಹಾಗಾಗಿ ಗುತ್ತಿಗೆದಾರರು ಎದೆಗುಂದುವುದಿಲ್ಲ. ಬ್ಯಾಂಕಿನವರು ಇವರು ಗಾರಿಗೆ ಆಗ್ತಾ ಇದೆ, ಗಾರೆ ಆದ ಕೂಡಲೇ ಅವರು ಸೇಫ್ ಲಾಕರ್ ತಂದು ಫಿಟ್ ಮಾಡ್ತಾರೆ ಅನ್ನುವಂಥದ್ದು ನನ್ನ ಅನಿಸಿಕೆ. ನಾನು ವಿದ್ಯಾಧರ್ ಶೆಟ್ ಹತ್ರ ಹಲವು ಬಾರಿ ಮಾತಾಡ್ತಿದ್ದೆ. ಅವರು ರೀಜನ್ ಮೆಂಡಲ್ ಅವರ ಸಂಪರ್ಕದಲ್ಲಿದ್ದೇನೆ. ಆದ ಕೂಡಲೇ ಮುಂದಿನ ಬಾಡಿ ಅದ್ದೂರಿಯಾಗಿ ಈ ಒಂದು ಬಿಲ್ಡಿಂಗ್ ಅನ್ನು ಓಪನ್ ಮಾಡ್ಲಿ ಅನ್ನುವಂತ ನಿಮ್ಮೆಲ್ಲರ ಸಹಕಾರದಿಂದ ಉದ್ಘಾಟನೆಗೊಳ್ಳಿ. ಬ್ಯಾಂಕ್ ಓಪನಿಗೆ ನೀವೆಲ್ಲ ಬಂದು ಭಾಗವಹಿಸಿ ಅದ್ದೂರಿಯಾಗಿ ಬ್ಯಾಂಕ್ ಉದ್ಘಾಟನೆಗೊಳ್ಳಿ ಅನ್ನುವಂತ ಆಶಾಭಾವನೆ ವ್ಯಕ್ತಪಡಿಸ್ತಾ, ಈ ಆರೋಗ್ಯ ಏರುಪೇರು ಕಾಮನ್. ಪಂಚಾಯತಿ ಬಂಧು ಆಗಿರ್ಬೋದು, ಬಾಗಿದ್ರು ನಾ ಸರಿ ಇರ್ತೀನಿ ಅನ್ನುವಂಥದ್ದು ಅಲ್ಲ, ಒತ್ತಡಗಳು ಸಹಜ. ಸರ್ವತ್ರ ಮಾಡಿ ಹೇಳಿದಾಗೆ ಒಂದು ಪೇಪರ್ನ 10 ಬಾರಿ ಮಗ್ದಿ ನೋಡ್ತಾ ಇದ್ದೆ. ಇದಕ್ಕೆ ಕಾರಣ ನನ್ನ ಗುರುಗಳು. ಯಾವುದೇ ಕಪ್ಪು ಚುಕ್ಕೆ ಬರದ ಹಾಗೆ ನಡ್ಕೊಳ್ಳುವಂತಹದ್ದು ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ರಿಂದ ಮೈಯೆಲ್ಲ ಕಣ್ಣಾಗಿ ನಾನು ಕಾರ್ಯನಿರ್ವಹಿಸಿದ್ದೆ. ಆದ್ರೂ ಗಂಡು ಕೂಡ ಕಪ್ಪು ಚುಕ್ಕೆ ಬಂದಿದೆ. ಆದ್ರೂ ಕೂಡ ಅದಕ್ಕೆ ದಿನಗಳನ್ನ ಕೊಡದೆ ಇಮಿಡಿಯೇಟ್ ಸರಿ ಮಾಡಿಕೊಳ್ತಕ್ಕಂತ, ಯಾರ ಬಾಯಿಗೂ ಒತ್ತುವಾಗದ ರೀತಿಯಲ್ಲಿ ನನ್ನ ಜೀವನವನ್ನು ನಡೆಸಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾ, ನೀವೆಲ್ಲ ನನ್ನಿಂದ ಏನಾದ್ರೂ ನನ್ನ ನಡತೆಯಿಂದ ನಾನು ಸ್ವಲ್ಪ ಒರಡು ಸ್ವಭಾವದ ಮನುಷ್ಯ. ಅದರಿಂದ ಗ್ರಾಮಸ್ಥರಿಗೆ ಯಾರಾದ್ರೂ ನೋವಾಗಿದ್ದಲ್ಲಿ ಈ ವೇದಿಕೆ ಮುಖಾಂತರ ಕ್ಷಮೆಯನ್ನು ಯಾಚಿಸ್ತಾ, ನೀವೆಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಕೂಡ ನನ್ನ ಸ್ವಂತ ನೆಲೆಯಲ್ಲಿ ಅಧ್ಯಕ್ಷ ನೆಲೆಯಲ್ಲಿ ಅರ್ಪಿಸ್ತಾ, ನಾ ತೆಗೆದುಕೊಂಡ ತೀರ್ಮಾನಕ್ಕೆ ನಿಮ್ಮೆಲ್ಲರ ಏನು ಬ್ಯಾಂಕ್ ಬಿಲ್ನ ತೀರ್ಮಾನಕ್ಕೆ ನಿಮ್ಮೆಲ್ಲರ ಸಹಮತ ಇರಲಿ ಎಂದು ಚಪ್ಪಾಳೆ ಮೂಲಕ ನನಗೆ ಸಹಮತವನ್ನು ಎತ್ತಬೇಕಾಗಿ ಕೋರ್ತಾ ನಿಮಗೆಲ್ಲ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.